ಈ ಬೆಳಕು ಮತ್ತು ನಿಮ್ಮ ಆತ್ಮವೇ ಆತ್ಮ ಎಂದು ಹೇಳುವ ಧ್ವನಿಯನ್ನು ನಾನು ಕೇಳಿದೆ. ಇದು ಜೀವನವನ್ನು ಬದಲಾಯಿಸುವ ಆತ್ಮಸಾಕ್ಷಾತ್ಕಾರದ ಅನುಭವವಾಗಿತ್ತು. ಹಿಂತಿರುಗಿ ನೋಡುವ ಅವಕಾಶವಿರಲಿಲ್ಲ ಮತ್ತು ನಾನು ಇನ್ನಷ್ಟು ತಿಳಿದುಕೊಳ್ಳಲು, ಬುದ್ಧಿವಂತನಾಗಲು ಮತ್ತು ಪ್ರತಿದಿನ ತೀವ್ರವಾಗಿ ಧ್ಯಾನ ಮಾಡಲು ಬಾಯಾರಿಕೆಯಾಯಿತು. 2 ತಿಂಗಳಿನಿಂದ ನಾನು ಧ್ಯಾನಾಭ್ಯಾಸ ಮಾಡುತ್ತಿದ್ದೆ. ಆಗ ಚೆನ್ನೈನ ಗುರುಗಳು ಆಯೋಜಿಸಿದ್ದ ಧ್ಯಾನ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮಿಕ ಸಂಘಗಳ ಚಳವಳಿಯ ಸಂಸ್ಥಾಪಕ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿತು. ಆ ದಿನ ಬೆಳಿಗ್ಗೆಯಿಂದ ನನ್ನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಮತ್ತು ಅದು ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವು ಎಂದು ನನಗೆ ತಿಳಿದಿತ್ತು. ನಾನು ಸ್ಥಳವನ್ನು ತಲುಪಿದಾಗ ಮತ್ತು ಅವರನ್ನು ಮೊದಲ ಬಾರಿಗೆ ನೋಡಿದಾಗ ಅವರ ಭವ್ಯತೆ ಇನ್ನೂ ನನಗೆ ವರ್ಣನಾತೀತವಾಗಿತ್ತು ಮತ್ತು ಅವರು, ನಾವೆಲ್ಲರೂ ದೇವರುಗಳು. ನೀವು ದೇವರು ಎಂದು ಹೇಳುವುದನ್ನು ಕೇಳಿದಾಗ ಅದು ನನ್ನ ಹೃದಯದ ಆಳಕ್ಕೆ ಹೋಯಿತು, ನನ್ನ ಆತ್ಮದ ಮೇಲೆ ಶಾಶ್ವತವಾಗಿ ಕೆತ್ತಲಾಗಿದೆ. ನೀವು ದೇವರು ಎಂದು ಯಾರು ಹೇಳುವುದನ್ನು ನಾನು ಎಂದಿಗೂ ಕೇಳಲಿಲ್ಲ, ಅವರ ಶಕ್ತಿಯಿಂದ ನಾನು ಮೋಡಿಗೊಂಡಿದ್ದೆ. ಅಂತಹ ಪ್ರಬುದ್ಧ ಜೀವಿಯೊಂದಿಗೆ ಹೇಗೆ ಮಾತನಾಡಬೇಕೆಂದು ನನಗೆ ತಿಳಿದಿರಲಿಲ್ಲ. ಪತ್ರಿಜಿ ನನ್ನ ಕಣ್ಣುಗಳನ್ನು ಆಳವಾಗಿ ನೋಡಿದರು ಮತ್ತು ಅವರು ನನ್ನ ದೈಹಿಕ ನೋಟವನ್ನು ನೋಡುತ್ತಿಲ್ಲ, ಬದಲಾಗಿ ನನ್ನ ಆತ್ಮವನ್ನು ನೋಡುತ್ತಿದ್ದಾರೆಂದು ನನಗೆ ಅನಿಸಿತು. ನನಗೆ ಈಗ ಖಚಿತವಾಗಿತ್ತು, ನಾನು ಅವರಿಗಾಗಿ ಕಾಯುತ್ತಿದ್ದೆ. ಅವರು, ಮುಂದುವರಿಯಿರಿ, ನೀವು ನಿಮ್ಮನ್ನು ಕಂಡುಕೊಳ್ಳುವಿರಿ ಮತ್ತು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವಿರಿ ಎಂಬ ಮಾಂತ್ರಿಕ ಮಾತುಗಳನ್ನು ಹೇಳಿದಾಗ ಅವರ ಮೇಲಿನ ಚೆರ್ರಿ ಇತ್ತು. ಅವರ ಮಾತುಗಳು ಎಷ್ಟೇ ಅತೀಂದ್ರಿಯವಾಗಿದ್ದರೂ ನನ್ನ ಜೀವನವು ನಿಜವಾಗಿಯೂ